ನೋಡಿ, ಅಂದರೆ ಉತ್ಥಾನಪಾದ ತ್ರಿವಿಕ್ರಮರೂಪಿಯಾದ ಭಗವಂತ ಆ ಉತ್ಥಾನಪಾದನ ಹೆಸರನ್ನು ಇಟ್ಟುಕೊಂಡಿದ್ದಾನೆ ಈ ಉತ್ಥಾನಪಾದ. ಸ್ವಾರಸ್ಯವನ್ನು ಗಮನಿಸಿ, ಗಂಗೆಯ ವರ್ಣನೆಯನ್ನು ಮಾಡುವಾಗ ಧ್ರುವರಾಜ ಆ ಗಂಗಾಜಲವನ್ನು ಯಾವಾಗಲೂ ತಲೆಯ ಮೇಲೆ ಧಾರಣೆ ಮಾಡ್ತಾನೆ ಅಂತ ಹೇಳುವಾಗ ಏನು ಹೇಳ್ತಾರೆ? ಯತ್ರ ಹವಾವ ವೀರವ್ರತಃ ಔತ್ಥಾನಪಾದಿ ಪರಮಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ. ಉತ್ಥಾನಪಾದನ ಮಗನಾದ ಧ್ರುವ ನಮ್ಮ ಕುಲದೇವತೆಯಾದ ಪರಮಾತ್ಮನ ಚರಣಾರವಿಂದೋದಕ ಇದು ಅಂತ ಭಕ್ತಿಯಿಂದ ಧಾರಣೆ ಮಾಡ್ತಾನೆ ಅಂತ ಅಲ್ಲಿ ಬಳಸಿದ ಶಬ್ದ. ಬರೀ ಧ್ರುವ ಅಂದರೆ ಸಾಕಾಗಿತ್ತಲ್ಲ, ಔತ್ಥಾನಪಾದಿ ಅಂತ ಅಂದರೆ ಬರೀ ತಮ್ಮಪ್ಪ ಉತ್ಥಾನಪಾದ ಅಲ್ಲ. ಆ ಉತ್ಥಾನಪಾದ ಯಾವ ಉತ್ಥಾನಪಾದನಾದ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಹೆಸರಿಟ್ಟುಕೊಂಡಿದ್ದಾನೋ ಆ ಉತ್ಥಾನಪಾದನ ಪಾದದಿಂದಲೇ ಹರಿದು ಬಂದದ್ದು ಗಂಗೆ ಅನ್ನುವ ಸೂಚನೆ ಮಾಡುವಂತೆ ಭಾಗವತ ಆ ಸಂದರ್ಭದಲ್ಲಿ ಧ್ರುವರಾಜನನ್ನು ಔತ್ಥಾನಪಾದಿ ಅಂತ ಕರೆದಿದೆ. ಅಂತಹ ಉತ್ಥಾನಪಾದನಾದ ಪರಮಾತ್ಮನ ಪಾದದಿಂದ ಹರಿದು ಬಂದ ಗಂಗೆಯನ್ನು ಆ ಉತ್ಥಾನಪಾದನ ಹೆಸರನ್ನಿಟ್ಟುಕೊಂಡ ಅವನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ಉತ್ಥಾನಪಾದನ ಮಗನಾದ ಧ್ರುವ ತಾನು ಶಿರಸಾಧಾರಣೆ ಮಾಡಿದ ಅನ್ನುವುದು ಶ್ರೀಮದ್ ಭಾಗವತದ ಆಂತರ್ಯ. ಅಂತಹ ಪ್ರಿಯವ್ರತ ಹಾಗೂ ಉತ್ಥಾನಪಾದ ಇವರಿಬ್ಬರೂ ಕೂಡ ಹುಟ್ಟಿದ್ದಾರೆ ಕಾಮ್ಯ ಅನ್ನುವವಳಲ್ಲಿ. ವೀರನ ಹೆಂಡತಿ ಕಾಮ್ಯ, ವಸಿಷ್ಠರ ಮಗಳು ಕಾಮ್ಯ ಅಂತ ವಾಯುಪುರಾಣ ಹೇಳುತ್ತದೆ. ವಸಿಷ್ಠ ತನಯಾಯಾಂತೂ ಕಾಮ್ಯಾಯಾಂ ಪುತ್ರಮೀಪ್ಸಿತಂ ವೀರೋ ವೈ ಜನಯಾಮಾಸ ಪ್ರಿಯವ್ರತ ಮುದಾರಧೀಹಿ. ವಸಿಷ್ಠ ಋಷಿಗಳ ಮಗಳು ಕಾಮ್ಯ. ಆ ಕಾಮ್ಯಾಳಲ್ಲಿ ವೀರ ಇವರಿಬ್ಬರನ್ನು ಪಡೀತಾನೆ, ಪ್ರಿಯವ್ರತ ಹಾಗೂ ಉತ್ಥಾನಪಾದರನ್ನ. ಇನ್ನೊಬ್ಬ ಕಾಮ್ಯ, ಕರ್ದಮ ಪ್ರಜಾಪತಿಯ ಮಗಳೊಬ್ಬಳು ಕಾಮ್ಯ. ಆ ಕಾಮ್ಯಾಳಲ್ಲಿ ಪ್ರಿಯವ್ರತ ಅವನು 4 ಜನ ಮಕ್ಕಳನ್ನು ಪಡಿತಾನೆ. ಅಂದರೆ ಪ್ರಿಯವ್ರತನ ತಾಯಿಯೂ ಕಾಮ್ಯ, ಪ್ರಿಯವ್ರತನ ಹೆಂಡತಿಯೂ ಕಾಮ್ಯ. ಪ್ರಿಯವ್ರತನ ತಾಯಿ ಕಾಮ್ಯ ವಸಿಷ್ಠರ ಮಗಳು, ಪ್ರಿಯವ್ರತನ ಹೆಂಡತಿ ಕಾಮ್ಯ ಕರ್ದಮ ಪ್ರಜಾಪತಿಯ ಮಗಳು. ಅಲ್ಲಿ ಹುಟ್ಟಿದವರು 4 ಜನ: ಸಮ್ರಾಟ್, ಕುಕ್ಷಿ, ವಿರಾಟ್, ಪ್ರಭು. ಒಂದೇ ಮನೆಯಲ್ಲಿ ಒಂದೇ ಹೆಸರಿನವರು ಇಬ್ಬರಿರಬಾರದು ಅಂತೇನಿಲ್ಲ. ತಾಯಿಯ ಹೆಸರು ಕಾಮ್ಯ, ಹೆಂಡತಿಯ ಹೆಸರು ಕಾಮ್ಯ. ಹಾಗೆ ಒಂದೇ ಗುರುಕುಲದಲ್ಲಿದ್ದ ಇಬ್ಬ ಶಿಷ್ಯರಿಗೂ ಒಂದೇ ಹೆಸರು ಇರಬಹುದು. ಒಂದು ಹೆಸರಿನ ಇಬ್ಬರು ಶಿಷ್ಯರು ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕೆಲವರ ಚಿಂತನೆ ಇದೆ. ಕಾಮ್ಯ ಪುತ್ರಾಸ್ತು ಚತ್ವಾರ: ಸಮ್ರಾಟ್, ಕುಕ್ಷಿ, ವಿರಾಟ್. ಆ ಉತ್ಥಾನಪಾದನನ್ನು ಅತ್ರಿ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದನಂತೆ ಅತ್ರಿ ಋಷಿಗಳು. ಆ ಉತ್ಥಾನಪಾದನಿಂದಲೂ ಮತ್ತೆ 4 ಜನ. ಪ್ರಿಯವ್ರತನಿಗೂ 4 ಜನ ಮಕ್ಕಳು, ಉತ್ಥಾನಪಾದನಿಗೂ 4 ಜನ ಮಕ್ಕಳು. ಆ ಉತ್ಥಾನಪಾದನಿಗೆ ಸೂನೃತ ಅನ್ನುವವಳು ಹೆಂಡತಿ. ಆ ಉತ್ಥಾನಪಾದನಿಂದ ಸೂನೃತಾಳಲ್ಲಿ 4 ಜನ ಮಕ್ಕಳಾಗ್ತಾರೆ. ಆ ಸೂನೃತ ಯಾರ ಮಗಳು ಅಂದರೆ ಧರ್ಮನ ಮಗಳು. ಧರ್ಮ ಅಶ್ವಮೇಧ ಯಾಗವನ್ನು ಮಾಡಿದ. ಆ ಯಮಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡಿದಾಗ ಆ ಯಾಗದಲ್ಲಿ ಪ್ರಾದುರ್ಭೂತಳಾದವಳು ಸೂನೃತ. ಆ ಸೂನೃತಾಳನ್ನು ಉತ್ಥಾನಪಾದ ಮದುವೆಯಾಗಿ ಅಲ್ಲಿ 4 ಜನ ಮಕ್ಕಳನ್ನು ಪಡಿತಾನೆ. ಅದರಲ್ಲಿಯೇ ಒಬ್ಬ ಮಹಾನುಭಾವ ಧ್ರುವ. ಧ್ರುವಂಚ ಕೀರ್ತಿಮಂತಂಚ ಶಿವಂ ಶಾಂತಂ ಅಯಸ್ಪತಿಂ. ಶಾಂತಂ ಅನ್ನೋದು ವಿಶೇಷಣ. ಶಾಂತನಾದ ಅಯಸ್ಪತಿ ಶಿವ, ಕೀರ್ತಿಮಾನ್ ಧ್ರುವ. ವ್ಯುತ್ಕ್ರಮವಾಗಿ ಹೇಳಿದೆ ಧ್ರುವ, ಕೀರ್ತಿಮಾನ್, ಶಿವ, ಅಯಸ್ಪತಿ ಅಂತ. ಅಥವಾ ಇನ್ನೊಂದು ಪಾಠ ಆಯುಷ್ಮಾನ್, ವಸು ಎಂಬುದಾಗಿ 4 ಜನ ಮಕ್ಕಳನ್ನು ಪಡೆದಿದ್ದಾನೆ. ಅದರಲ್ಲಿ ದೊಡ್ಡವನೇ ಧ್ರುವ ಮಹಾರಾಜ. ಅಲ್ಲಿ ಧ್ರುವ ಉತ್ತಮ, ಸುರುಚಿ ಸುನೀತಿ ಅಂತ. ಆ ಸುರುಚಿಯಲ್ಲಿ ಉತ್ತಮ, ಸುನೀತಿಯಲ್ಲಿ ಧ್ರುವ ಅಂತನ್ನುವ ಕಥೆಯನ್ನು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಇಲ್ಲಿ ಧ್ರುವರಾಜನ ತಾಯಿಯ ಹೆಸರು ಸುನೀತಿ ಎನ್ನುವ ಹೆಸರು ಇರಬಹುದು. ಅದರ ಜೊತೆಗೆ ಸೂನೃತ ಅನ್ನುವ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮನ ಮಗಳು ಸೂನೃತ, ಅವಳು ಧ್ರುವರಾಜನ ತಾಯಿ. ಈ ಧ್ರುವ ತಪಸ್ಸು ಮಾಡಿದ್ದಾನೆ, ಪರಮಾತ್ಮನನ್ನು ಕಂಡಿದ್ದಾನೆ. ಎಷ್ಟು ವರ್ಷ ತಪಸ್ಸು ಮಾಡಿದ? ಶ್ರೀಮದ್ ಭಾಗವತ ಹೇಳುತ್ತದೆ 5 ತಿಂಗಳು
ತಿಂಗಳು ತಪಸ್ಸು ಮಾಡಿದ. 5 ವರ್ಷದ ಪುಟ್ಟ ಬಾಲಕ 5 ತಿಂಗಳು ತಪಸ್ಸು ಮಾಡಿದ ಅಂತ ಹರಿವಂಶ ಹೇಳುತ್ತದೆ. ದೇವಮಾನದಿಂದ, ಮನುಷ್ಯಮಾನದಿಂದ ಅಲ್ಲ, ಮನುಷ್ಯರ 1 ವರ್ಷ ಅಂದರೆ ದೇವತೆಗಳಿಗೆ 1 ದಿವಸ. ಈ ಲೆಕ್ಕದೊಳಗೆ 3000 ವರ್ಷಗಳವರೆಗೆ ಧ್ರುವರಾಜ ತಪಸ್ಸು ಮಾಡಿದ್ದಾನೆ. ಧ್ರುವೋ ವರ್ಷ ಸಹಸ್ರಾಣಿ ತ್ರೀಣಿ ದಿವ್ಯಾನಿ ಭಾರತ. ಹೀಗೂ ಹೇಳುವುದುಂಟು. ಧ್ರುವರಾಜರು ಪೂರ್ವಜನ್ಮದಲ್ಲಿಯೂ ಕೂಡ ವಿಶೇಷವಾಗಿ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸು ಮಾಡಿ ಸಾಧನೆ ಮಾಡಿ ದೇವರನ್ನ ಕಾಣುವುದಕ್ಕೆ, ಸಿದ್ಧಿಯನ್ನ ಪಡೆಯೋದಕ್ಕೆ 5 ತಿಂಗಳಿನ ತಪಸ್ಸು ಮಾತ್ರ ಬಾಕಿ ಇತ್ತು. ಅಷ್ಟನ್ನು ಈ ಧ್ರುವ ಜನ್ಮದಲ್ಲಿ ಪೂರ್ಣಗೊಳಿಸಿಕೊಂಡು ಭಗವಂತನನ್ನು ಕಂಡಿದ್ದಾರೆ. 5 ತಿಂಗಳಿನ ತಪಸ್ಸು ಸಾಕಾಯಿತು ಅಂತ ಭಾವಿಸಬೇಡಿ. ಅವರು ಜನ್ಮಾಂತರದಲ್ಲಿ ಮಾಡಿದ ತಪಸ್ಸಿತ್ತು. ಈ 5 ತಿಂಗಳು ಮಾಡಿದ ತಪಸ್ಸು ಸೇರಿ ಆ ಭಗವಂತನ ದರ್ಶನವಾಗಿದೆ ಅಂತ. ಆ ರೀತಿಯಲ್ಲಿ ಆ ಧ್ರುವ ಮಹಾರಾಜರು ಮಹಾತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಪ್ರಾರ್ಥಯನ್ ಸುಮಹದ್ಯಶಃ, ಬಹಳ ಕೀರ್ತಿಯನ್ನು ಬಯಸಿ ಅವರು ತಪಸ್ಸು ಮಾಡಿದರು ಅಂತ ಅರ್ಥ ತೋರುತ್ತೆ. ಚತುರ್ಧರ ವಂಶದಲ್ಲಿ ಬಂದಂತಹ ನೀಲಕಂಠರು ಮಹದ್ಯಶಃ ಅನ್ನುವುದಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಅರ್ಥ ಮಾಡುತ್ತಾರೆ. ಯಾಕೆ ಅಂದರೆ ವೇದ ಹೇಳುತ್ತದೆ ತಸ್ಯ ನಾಮ ಮಹದ್ಯಶಃ, ನಾರಾಯಣನಿಗೆ ಮಹದ್ಯಶಃ ಅಂತ ಹೆಸರಿದೆ. ಹೀಗಾಗಿ ಮಹದ್ಯಶಃ ಪ್ರಾರ್ಥೆಯನ್ನೆಂದರೆ ಅನಂತವಾದಂತಹ ಯಶಸ್ಸು, ಕೀರ್ತಿಯನ್ನು ಪಡೆದ ಸರ್ವೋತ್ತಮನಾದ ಶ್ರೀಹರಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ತಪಸ್ಸನ್ನು ಮಾಡಿದ್ದಾನೆ. ಅಂತಹ ಅವನ ಪ್ರಾರ್ಥನೆಗೆ ಪ್ರಸನ್ನನಾಗಿ ತಸ್ಮೈ ಬ್ರಹ್ಮ ದದೌ ಪ್ರೀತಃ ಸ್ಥಾನಂ ಅಪ್ರತಿಮಂ ಭುವಿ. ಅಂತಹ ಧ್ರುವರಾಜನಿಗೆ ಬ್ರಹ್ಮ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಪರಬ್ರಹ್ಮ, ಅವನು ಬಂದು ಪ್ರಸನ್ನನಾಗಿ ವರವನ್ನು ಕೊಟ್ಟಿದ್ದಾನೆ. ಪುಲ್ಲಿಂಗದ ಬ್ರಹ್ಮ ಶಬ್ದ ಇದ್ದರೆ ಚತುರ್ಮುಖ ಬ್ರಹ್ಮನನ್ನ, ನಪುಂಸಕಲಿಂಗ ಬ್ರಹ್ಮ ಶಬ್ದ ಇದ್ದರೆ ಪರಬ್ರಹ್ಮನಾದ ನಾರಾಯಣನನ್ನು ಹೇಳುತ್ತದೆ ಅಂತ ಸಾಮಾನ್ಯವಾಗಿ ತಿಳಿದಿದ್ದಾರೆ. ಅದು ಸರಿ. ಆದರೆ ಪುಲ್ಲಿಂಗದ ಬ್ರಹ್ಮ ಶಬ್ದ ಕೇವಲ ಚತುರ್ಮುಖ ಬ್ರಹ್ಮನನ್ನು ಹೇಳುತ್ತದೆ ಅಂತ ಮಾತ್ರ ಅಲ್ಲ, ಪುಲ್ಲಿಂಗದಲ್ಲಿರುವ ಬ್ರಹ್ಮಶಬ್ದವು ಪರಬ್ರಹ್ಮನಾದ ನಾರಾಯಣನನ್ನು ಹೇಳುತ್ತದೆ ಎಂಬುದಾಗಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಯಬೇಕು. ವ್ಯಾಖ್ಯಾನಕಾರರು ಹಾಗೇ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಧ್ರುವರಾಜನ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಸ್ಥಿರವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಯಾವ ಸ್ಥಾನದಲ್ಲಿ ಧ್ರುವರಾಜರಿದ್ದರೆ ಎಲ್ಲ ಗ್ರಹಗಳು ಪ್ರದಕ್ಷಿಣೆ ಹಾಕಬೇಕು, ಅಂತಹ ಸ್ಥಾನವನ್ನು ಧ್ರುವರಾಜರಿಗೆ ಕೊಟ್ಟಿದ್ದಾನೆ ಅವರ ತಪಸ್ಸಿಗೆ ಮೆಚ್ಚಿ. ಅಷ್ಟು ಅದ್ಭುತವಾದಂತಹ ತಪಸ್ಸನ್ನು ಧ್ರುವರಾಜರು ಮಾಡಿದ್ದಾರೆ. ಧ್ರುವರಾಜರು 5 ತಿಂಗಳಿನ ತಪಸ್ಸು ಮಾಡುವುದೊಂದು, ಅರಣ್ಯದೊಳಗಿದ್ದು ಪುಟ್ಟ ಬಾಲಕರಾಗಿ. ಅವರು ಸುದೀರ್ಘವಾದ ರಾಜ್ಯವನ್ನು ಆಳಿದ್ದಾರಲ್ಲ, 36,000 ವರ್ಷದ ದೀರ್ಘವಾದ ರಾಜ್ಯ, ಅದೂ ಒಂದು ದೊಡ್ಡ ತಪಸ್ಸೆ. ತದ್ಧಿ ತಪಃ ಅಂತ ಹೇಗೆ ಪಾಠ ಪ್ರವಚನಗಳು ತಪಸ್ಸು, ಬ್ರಾಹ್ಮಣನಾಗಿ ಪಾಠ ಪ್ರವಚನಗಳನ್ನು ನಿರಂತರವಾಗಿ ಮಾಡಬೇಕು ಅಂತಿದೆ, ಹಾಗೆ ಕ್ಷತ್ರಿಯರು ತಾವು ಮಾಡಬೇಕಾದ ಪ್ರಜಾಪಾಲನೆಯನ್ನು ಚೆನ್ನಾಗಿ ಧರ್ಮದಿಂದ ಮಾಡಿದರೆ, ಆ ಪ್ರಜೆಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಉಪಾಸನೆಯನ್ನು ಮಾಡಿದರೆ ಅದೇ ಒಂದು ದೊಡ್ಡ ತಪಸ್ಸು. ಆ ತರಹದ ಒಂದು ದೊಡ್ಡ ತಪಸ್ಸನ್ನು ಕೂಡ ಆಚರಣೆ ಮಾಡಿದ್ದಾನೆ ಧ್ರುವರಾಜ ಅಂತ ನಾವು ತಿಳಿಯಬೇಕು. ಕೇವಲ ಭೋಗವನ್ನು ಮಾಡಿದ, ರಾಜ್ಯವನ್ನು ಆಳೋದು ಅಂದರೆ ಭೋಗ ಮಾಡೋದು ಅಂತ ಸರ್ವಥಾ ಅಲ್ಲ, ಅದನ್ನೂ ತಪಸ್ಸಾಗಿ ಆಚರಣೆ ಮಾಡಿದಂತಹ ಮಹಾನುಭಾವ ಧ್ರುವರಾಜ ಎಂಬುದಾಗಿ ತಿಳಿಯಬೇಕು. ಮುಂದೆ ಅವನ ವಂಶವನ್ನು ವಿಸ್ತಾರವಾಗಿ ಹೇಳ್ತಾರೆ. ಅವನ ವಂಶದಲ್ಲಿ ಬರುವವನೇ ಮುಂದೆ ಅಂಗರಾಜ, ಸುನೀತ ಅಂತ ಅವನ ಮಡದಿ.